ಎಲ್ಲ ಅತಿಥಿಗಳಿಗೆ ನಮಸ್ಕಾರ. ಇದು ದ್ವಿತೀಯ ಭಾಷೆ ಕನ್ನಡ ಆಗಿದೆ. ಉತ್ತರ ಕೀ ಬಹುವಾಕ್ಯ ಪ್ರಶ್ನೆಗಳು 4 ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ದ್ವಿತೀಯ ವಿಭಕ್ತಿ ಪ್ರತ್ಯಯವಿದು ಯಾವುದು ಅಂತ ಕೇಳಿದಾರೆ, ಅದು ಅನ್ನು ಆಗುತ್ತಾ, ಸಿ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಬನ್ನಿ ಬನ್ನಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ, ಆಪ್ಷನ್ ಡಿ ದ್ವಿರೂಕ್ತಿ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಕೇಳಿದಾರೆ, ಆಪ್ಷನ್ ಬಿ ಮಹೋತ್ಸವ. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು 6 ಸಾಲುಗಳಿರುವ ಪದ್ಯ ಏನಂತ ಕರೀತಾರ ಅಂತ ಕೇಳಿದಾರ, ಆಪ್ಷನ್ ಎ ಷಟ್ಪದಿ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 12 ಪ್ರಶ್ನೆಗಳನ್ನು ಕೇಳಿದಾರ. 5ನೇ ಪ್ರಶ್ನೆ ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಅಂತ ಪ್ರಶ್ನೆ. ಅದನ್ನ ನೀವು 1 ಅಂಕದ ಪ್ರಶ್ನೆ ಆಗಿದೆ, 1 ವಾಕ್ಯದೊಳಗೆ ಬರೀಬೇಕು ಪರಿಪೂರ್ಣವಾಗಿ, ಅವ ನಿಮ್ಗೆ 1 ಅಂಕ ದೊರೀತೇವಿ. 6ನೇ ಪ್ರಶ್ನೆ ಬಂದ್ಬಿಟ್ಟು ಯಾವುದು ಇಲ್ಲದಿದ್ದರೆ ದೇಶದ ಆಟನೇ ನಡೆಯದು ಎಂದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ. ಇದು 1 ವಾಕ್ಯದೊಳಗೆ ಉತ್ತರಿಸ್ಬೇಕು ನೀವು, 1 ಲೈನ್ ಒಳಗೈತಿ. 7ನೇ ಪ್ರಶ್ನೆ ಬಂದ್ಬಿಟ್ಟು ರಮೇಶ್ ಗೌಡ ಎಂ.ಕೆ. ರವರು ಹೇಳುವಂತೆ ಶ್ರೇಷ್ಠ ಗುರುವಿನಲ್ಲಿ ಎಂತ ಶಕ್ತಿ ಇರುತ್ತದೆ ಅಂತ ಕೇಳಿದಾರ, ಉತ್ತರ 1 ವಾಕ್ಯ ಎಲ್ಲ. 8ನೇ ಪ್ರಶ್ನೆ ಬಂದ್ಬಿಟ್ಟು ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ ಅಂತ ಕೇಳಿದಾರ, ಸಮನ್ವಯತೆ ಬರಿಬೇಕು, ವಿಜ್ಞಾನ ತಂತ್ರಜ್ಞಾನ ಹುಡುಕಿಕೇಶ್ ಬರಿಬೇಕು. 9ನೇ ಪ್ರಶ್ನೆ ಬಂದ್ಬಿಟ್ಟು ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು. 10ನೇ ಪ್ರಶ್ನೆ ಬಂದ್ಬಿಟ್ಟು ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು ಅಂತ ಕೇಳಿದಾರ, 1 ವಾಕ್ಯದೊಳಗೆ ಬರೀಬೇಕು. 11ನೇ ಪ್ರಶ್ನೆ ಬಂದ್ಬಿಟ್ಟು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಅಂತ ಕೇಳಿದಾರ. 12ನೇ ಪ್ರಶ್ನೆ ಬಂದ್ಬಿಟ್ಟು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಅಂತ ಕೇಳಿದ. 13ನೇ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಸಿ.ಪಿ.ಕೆ. ಅವರು ಹೇಳಿದ್ದಾರೆ ಅಂತ ಅವ್ರ ಸಾರಾಂಶ ಬರೀಬೇಕು ನೀವು. 14ನೇ ಪ್ರಶ್ನೆ ಬಂದ್ಬಿಟ್ಟು ಜನಪದರು ತುಂಬಿದ ಕುಣಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ, ಅದು ಬರೀಬೇಕು, ಉತ್ತರ ಕೊಡ್ಬೇಕು ನೀವು, ಅದು 1 ಅಂಕದೊಳಗೆ. 15ನೇ ಪ್ರಶ್ನೆ ಬಂದ್ಬಿಟ್ಟು ಅಕ್ಕ ಮಹಾದೇವಿಯರ ಪ್ರಕಾರ ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು ಅಂತ ಕೇಳಿದ. 16ನೇ ಪ್ರಶ್ನೆ ಬಂದ್ಬಿಟ್ಟು ಉತ್ತರನು ನಿಟ್ಟೊಟ್ಟದಲ್ಲಿ ಓಡಿದ್ದು ಏಕೆ ಅಂತ ಕೇಳಿದಾನ, ಅರ್ಜುನ ರಥದಿಂದ ಮುನ್ನಡೆಸಿದಾಗ ಉತ್ತರನು ಓಡಿ ಹೋಗ್ತಾನ ಅಂತ ಬರಿಬೇಕು. 3-4 ವಾಕ್ಯದಲ್ಲಿ ಉತ್ತರಿಸಬೇಕು ನೀವು, 2 ಅಂಕದ ಪ್ರಶ್ನೆ 8 ಕೇಳಿದಾರ. 17ನೇ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಅಂತ ಕೇಳಿದಾರ. 18ನೇ ಪ್ರಶ್ನೆ ಬಂದ್ಬಿಟ್ಟು ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವಾದಿಸಿದಳು ಅಂತ ಕೇಳಿದಾರ. ಮತ್ತ 19ನೇ ಪ್ರಶ್ನೆ ಬಂದ್ಬಿಟ್ಟು ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಅಂತ ಕೇಳಿದಾರ. 20ನೇ ಪ್ರಶ್ನೆ ಬಂದ್ಬಿಟ್ಟು ಗೋಪಾಲನು ಹೂಬನನ ಸೊಗಸನ್ನು ವರ್ಣಿಸಿರುವ ಬಗೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ, ಅದನ್ನು ಬರಿಬೇಕು. 21ನೇ ಪ್ರಶ್ನೆ ಬಂದ್ಬಿಟ್ಟು ಯುಗದ ಆದಿ ತಂದ ಸಂಭ್ರಮವೇನು ಅಂತ ಕೇಳಿದಾರೆ, ಅದನ್ನು ಬರಿಬೇಕು. 22ನೇ ಪ್ರಶ್ನೆ ಬಂದ್ಬಿಟ್ಟು ಬೊಂಬೆ ಹೊಡೆದಾವೆ ಬಾಳೆ ಮೀನು ಈ ಸಾಲಿನ ಅರ್ಥವನ್ನು ವಿವರಿಸಿ ಅಂತ ಕೇಳಿದಾರೆ, ವಿವರಣೆ ಮಾಡ್ಬೇಕು. 23ನೇ ಪ್ರಶ್ನೆ ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಿಯತ್ರಿ ಹೇಳುತ್ತಾಳೆ ಎಂದು ಬರೀಬೇಕು. ಮತ್ತು 4ನೇ ವಿಭಾಗದೊಳಗ ಕವಿ ಮತ್ತು ಸಾಹಿತಿಯ ಜನ್ಮಸ್ಥಾನ ಕವಿ ಪರಿಚಯ ಕೇಳಿರ್ತಾರ, ಅದನ್ನ ಬರೀಬೇಕು ನಾವು. ಜನ್ಮಸ್ಥಳ ಕಾಲಕ್ಕ 1 ಅಂಕ, ಕೃತಿ ಮತ್ತು ಪ್ರಶಸ್ತಿಗಳಿಗೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆಯುವುದು ನಿಮ್ಮ ಸ್ವಂತ ವಾಕ್ಯದೊಳಗೆ ಬರೆಯುವುದಕ್ಕೆ 1 ಅಂಕ ಇದೆ. 25ನೇ ಪ್ರಶ್ನೆ ಬಂದ್ಬಿಟ್ಟು ಹಾಮಾನಾಯಕ್ ಅವರ ಪೂರ್ಣ ಕವಿ ಪರಿಚಯ ಬರಿಬೇಕು, ಅದಕ್ಕೆ ಪೂರ್ಣ 3 ಅಂಕ ಇದಾವು, 1 ಕೇಳಿರ್ತಾರ. ಮತ್ತು 5ನೇ ವಿಭಾಗದೊಳಗೆ ಪದ್ಯವನ್ನು ಕೇಳಿದಾರ 1, ಪಠ್ಯಾಂಶಕ್ಕೆ 2 ಅಂಕ, ಪದ ಬಳಕೆ ಮತ್ತು ಶೈಲಿಗೆ 1 ಅಂಕ, ಎಲ್ಲಾ ಸೇರಿ 3 ಅಂಕದ ಪ್ರಶ್ನೆ ಆಗಿದೆ. 26ನೇ ಪ್ರಶ್ನೆ ಏನೈತೆ ಅಂದ್ರೆ 1 ಪದ್ಯ ಕೊಟ್ಟಿರ್ತಾರ, ನೀವು ಅದ್ರ ಸಾರಾಂಶ ಬರೀಬೇಕು ಪೂರ್ಣ ರೂಪದ. 6ನೇ ವಿಭಾಗದೊಳಗೆ ಅಲಂಕಾರವನ್ನು ಕೊಟ್ಟಿರ್ತಾರ, ಅಲಂಕಾರನ ಹೆಸರಿಸೋದಕ್ಕೆ 1 ಅಂಕ, ಲಕ್ಷಣ ಮತ್ತು ಸಮನ್ವಯಗೊಳಿಸೋದಕ್ಕೆ 2 ಅಂಕ, ಎಲ್ಲಾ ಸೇರಿ 3 ಅಂಕದ ಪ್ರಶ್ನೆ ಐತಿ. 27ನೇ ಪ್ರಶ್ನೆ ಏನೈತೆ ಅಂದ್ರೆ ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿದೆ ಅಂತ ಕೇಳಿದಾರೆ, ಯಾವ ಅಲಂಕಾರ, ಏನ ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ ಎಲ್ಲ ಪೂರ್ಣಗೊಳಿಸಿ ಅಲಂಕಾರವನ್ನು ಹೆಸರಿಸ್ಬೇಕು. 7ನೇ ವಿಭಾಗದೊಳಗೆ ಗಾದೆಯನ್ನು ಕೊಟ್ಟಿರ್ತಾರ, ಗಾದೆಯದ ಮಹತ್ವ ಬರಿಬೇಕು, 1 ಅಂಕ, ಉದಾಹರಣೆಯೊಂದಿಗೆ ವಿವರಣೆ ಮಾಡೋದಕ್ಕೆ 1 ಅಂಕ, ನಿಮ್ಮ ಪದ ಬಳಕೆ ಮಾಡೋದ್ರಿಂದ 1 ಅಂಕ, ಎಲ್ಲಾ ಸೇರಿ ಕೇಶ್ 3 ಅಂಕದ ಪ್ರಶ್ನೆ ಐತಿ. 28ನೇ ಪ್ರಶ್ನೆ ಐತಂದ್ರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಕೇಳಿದಾರೆ, ಅದ್ರ ಬದಲಿಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಕೇಳಿದಾರೆ, ಯಾವ್ದಾರ ಬರಿಬೋದು. 8ನೇ ವಿಭಾಗದಲ್ಲಿ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೀರಿ ಅಂತ ಕೇಳಿದಾರೆ, ಕೃತಿ, ಕರ್ತೃ, ಪಠ್ಯದ ಹೆಸರುಗಳಿಗೆ 1 ಅಂಕ, ಯಾರು ಯಾರಿಗೆ ಹೇಳಿದ್ರು 1 ಅಂಕ, ಭಾಷಾ ಶೈಲಿ ಪದ ಬಳಕೆಗೆ 1 ಅಂಕ.
29ನೇ ಪ್ರಶ್ನೆ ಏನಾದರವನ್ನು ಕೊಡುತ್ತೇನೆ ಮತ್ತು ಒಂದು ಕೇಳ್ತಾರೆ. 29ನೇ ಪ್ರಶ್ನೆ ಬಂದ್ಬಿಟ್ಟು 30ನೇ ಪ್ರಶ್ನೆ ಬಂದ್ಬಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. 31ನೇ ಪ್ರಶ್ನೆ ಬಂದ್ಬಿಟ್ಟು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿ ಎಂದು ಕೇಳಿದ್ದಾರೆ. 32ನೇ ಪ್ರಶ್ನೆ ಬಂದ್ಬಿಟ್ಟು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದರು. 33ನೇ ಪ್ರಶ್ನೆ ಶಾಂತಿಯಲ್ಲಿ ಬದುಕಿ ಕರ್ತವ್ಯವನ್ನು ಒಂಬತ್ತನೇ ವಿಭಾಗ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದಾರೆ. 30ನೇದು ಪದ್ಯವಾಗಿದೆ. 4 ಅಂಕದ ಪ್ರಶ್ನೆ ಆಗಿದೆ. ತಪ್ಪಿಲ್ಲದೆ ಬರೆದು ಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. 8, 10 ವಾಕ್ಯಗಳನ್ನು ಕೇಳಿದಾರೆ. ಒಂದು 4 ಅಂಕದ ಪ್ರಶ್ನೆ 2 ಇದಾವು. 35ನೇ ಪ್ರಶ್ನೆ ಅರ್ಜುನ ಮತ್ತು ಉತ್ತರ ಇವರಿಬ್ಬರ ಸಂಭಾಷಣೆಯ ಸ್ವಾರಸ್ಯವನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ, ಅಥವಾ ಅಲ್ಲಿ ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಎಂದು ಕೇಳಿದ್ದಾರೆ. ಇದು 11ನೇ ವಿಭಾಗದೊಳಗೆ 36ನೇ ಪ್ರಶ್ನೆ ಏನೈತೆ ಅಂದ್ರೆ ಗದ್ಯ ಭಾಗವನ್ನು ಓದಿಕೊಂಡು ಪೂರ್ಣ ಉತ್ತರಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. 2 ಅಂಕ 2 ಪ್ರಶ್ನೆ ಕೇಳ್ತಾರೆ. 2 ಅಂಕ ಇರ್ತಾವ ಪ್ರಶ್ನೆಗಳಿಗೆ. ಪ್ರಬಂಧ ಬರವಣಿಗೆ ಅಂತ ಒಂದು ಕೇಳಿದಾರೆ. ಯಾವ್ದಾದ್ರು ಒಂದಕ್ಕೆ ಮಾತ್ರ. ಯಾವನ್ ಕೇಳಿದಾರ ದೂರದರ್ಶನಗಳೊಂದಿಗೆ ಆಗುವ ಪ್ರಯೋಜನಗಳು ಮತ್ತು ಅಥವಾ ಬದಲಿಗೆ ಮೌಲ್ಯ ಶಿಕ್ಷಣದ ಮಹತ್ವ. ಪತ್ರ ಲೇಖನ ಕೇಳಿದಾರ. 5 ಅಂಕದ ಪ್ರಶ್ನೆ ಆಗಿದೆ. 38 ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ 2 ಕೇಳಿರ್ತಾರ. ನಿಮ್ಗೆ ಯಾವ್ದ ಇಷ್ಟ ಆಗ್ತೈತೆ ಅದನ್ನ ನೀವು ಬರಿಬಹುದು. ನಿಮ್ಗೆ ಯಾವ್ದು ಸುಲಭ ಆಗ್ತದೆ. ಇದು ಕನ್ನಡ ಪ್ರಶ್ನೆ ಪತ್ರಿಕೆ ಅದ ಉತ್ತರಕ್ಕೆ ಆಗಿದೆ.